ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಶಾಪಿಂಗ್ ವ್ಲಾಗ್ನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಸೊ ಉಲ್ಲಾಸ್ಗೆ ಸ್ಕೂಲ್ ಶುರು ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಅವನಿಗೆ ಬ್ಯಾಗು ಹಾಗೆ ಲಂಚ್ ಬಾಕ್ಸ್ ಎಲ್ಲ ಬೇಕಿತ್ತು. ಸೊ ಹಾಗೆ ವೈಲ್ಡ್ ಕ್ರಾಫ್ಟಿಗೆ ಬಂದು ನೋಡ್ತಾ ಇದ್ವಿ. ಆದರೆ ಈ ಕುಳ್ಳ ನಮ್ಮ ಮನೆ ಚೀಕು ಇದ್ದಾನಲ್ಲ, ಅವನಿಗೂ ಬ್ಯಾಗ್ ಬೇಕಂತ ನೋಡಿ. ಹೋಗು ಪಪ್ಪ ಹತ್ರ. ಲಂಚ್ ಬ್ಯಾಕು ಕೊನೆಗೆ ಬ್ಯಾಗೆಲ್ಲ ಶಾಪಿಂಗ್ ಮಾಡಿ ಹೊಟ್ಟೆ ಹಸಿತು. ಸೊ ಊಟಕ್ಕೆ ಅಂತ ಬಂದ್ವಿ. ಅಲ್ಲಿ ನನ್ನ ಮಕ್ಕಳು ತಲಾಟೆ ತೀಟೆ ಅಂತೂ ಎಲ್ಲೋದ್ರೂ ಮುಗಿಯಲ್ಲ, ಅಷ್ಟು ತೀಟೆ ಮಾಡ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ, ತುಂಬ ಇಷ್ಟ ಆಯಿತು ನನಗೆ. ಊಟನೂ ಸಹ ಅಷ್ಟೇ ಚೆನ್ನಾಗಿತ್ತು. ಚಿಕನ್ ಹಲೋ ಮನೆಯವ್ರು ಇದೇ ಹೋಟೆಲ್ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಬಂದಿದ್ದು. ಮಟನ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ, ಲಾಲಿಪಾಪು, ಜ್ಯೂಸು ಇಷ್ಟೇ ನಾವು ತೊಗೊಂಡಿದ್ದು, ಜಾಸ್ತಿ ಬೇಡ ಅಂತ. ಯಾಕಂದರೆ ಬೆಳಿಗ್ಗೆನೂ ಮನೇಲಿ ಚಪಾತಿನೂ ಮೊಟ್ಟೆ ಪಲ್ಯ ತಿಂದಿದ್ವಿ. ಸೊ ಸದ್ಯಕ್ಕೆ ಈ ಒಂದು ಬಿರಿಯಾನಿ ಸಾಕಾಗ ಬಾಗೋಣ. ಬಾಯ್ ಮಾಡು. ಟಾಟಾ. ಹಾಯ್ ಉಲ್ಲಾಸ್, ಏನು ಫುಲ್ ಶಾಪಿಂಗ್ ಮಾಡ್ಬಿಟ್ಟಿದ್ಯಾ? ಸ್ಕೂಲ್ ಹೋಗ್ತೀಯಾ? ತೋರಿಸಿ ಏನೇನು ಶಾಪಿಂಗ್ ಮಾಡಿದ್ಯಾ? ಇದು ಆ್ಯಕ್ಚುಲಿ ಈ ಕಿಟ್ಟು ನಮಗೆ ಆಫರಲ್ಲಿ ಸಿಕ್ತು ವೈಲ್ಡ್ ಕ್ರಾಫ್ಟಲ್ಲಿ. ಸೊ ಇಷ್ಟು ಶಾಪಿಂಗ್ ಮಾಡಿದ್ರೆ ಇಷ್ಟು ತೊಗೊಳ್ಬೇಕು ಅಂತ. ಸೊ ಒಂದೊಂದೇ ತೋರಿಸ್ತಾನೆ ಇರಿ ನನ್ನ ಮಗ ಇವಾಗ. ವಾವ್, ಖುಷಿನಾ? ತೋರಿಸು ಸ್ಪೈಡರ್ ಮ್ಯಾನ್. ಸೊ ನೋಡಿ, ಈ ಒಂದು ಸ್ಪೈಡರ್ ಮ್ಯಾನ್ ಬ್ಯಾಗ್ ತೊಗೊಂಡಿದ್ದಾನೆ. ಸೊ ವೈಲ್ಡ್ ಕ್ರಾಫ್ಟ್ ಇದು. ಸೊ ತುಂಬ ಅಂದರೆ ತುಂಬಾ ಬಾಳಿಕೆ ಬರುತ್ತೆ. ಆ್ಯಕ್ಚುಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇವನಿಗೆ ತೊಗೊಂಡಿದ್ದು ಬ್ಯಾಗು. ಈಗ ಥರ್ಡ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ದಾನೆ. ಸೊ ನೋಡಿ, ಈಗ ತೊಗೊಂಡಿದ್ದೀವಿ ನಾವು. ಸೊ ಅವನಿಗೆ ಈ ಒಂದು ಮಾರ್ವೆಲ್ ಬ್ಯಾಗ್ ಇದು. ಸೊ ನೋಡೋದ್ರಲ್ಲ ಚೆನ್ನಾಗಿದೆಯಾ? ಸೊ ಓಕೆ, ನೆಕ್ಸ್ಟ್ ನೋಡ್ರಪ್ಪ ಲಂಚ್ ಬ್ಯಾಗು. ಸೊ ಲಂಚ್ ಬ್ಯಾಗು ಸಹ ಇದು ಸಹ ವೈಲ್ಡ್ ಕ್ರಾಫ್ಟು. ಸೊ ಆಲ್ಮೋಸ್ಟ್ ವೈಲ್ಡ್ ಕ್ರಾಫ್ಟಲ್ಲೇ ಈ ಲಂಚ್ ಬ್ಯಾಗ್ 699 ರೂಪೀಸ್ ಇದೆ. ಸೊ ತುಂಬಾ ಚೆನ್ನಾಗಿ ಬಳಕೆ ಬರುತ್ತೆ. ಒಂದು ಸತಿ ನಾವು ಇವಾಗ ಏನಂತಾರೆ ಇನ್ವೆಸ್ಟ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬಾಳಿಕೆ ಬರುತ್ತೆ. ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಯೂಸ್ ಮಾಡ್ದ ಅವನು. ಆ್ಯಕ್ಚುಲಿ ಈಗಲೂ ಚೆನ್ನಾಗಿದೆ ಅದು, ಬಟ್ ಏನೋ 2 ವರ್ಷ ಯೂಸ್ ಮಾಡಿದಾನಂತೆ, ಬೇಡವಂತೆ. ಸೊ ನೆಕ್ಸ್ಟ್ ನೋಡಿ, ಇದು ಸಹ ವೈಲ್ಡ್ ಕ್ರಾಫ್ಟೇ ನೋಡಿ. ಸೊ ವೈಲ್ಡ್ ಕ್ರಾಫ್ಟ್ ಪೌಚು, ಸಿಂಗಲ್ ಜಿಪ್ ಇದು. ಸೊ ಸಿಂಗಲ್ ಜಿಪ್. ಸೊ ಇದ್ರ ಕಾಸ್ಟ್ ಬಂದು 299 ಇದೆ. ಸೊ ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ. ಬ್ಯಾಗಿಗೆ ಮಾತ್ರ 25% ಏನೋ ಇತ್ತೇನೋ, ನೋಡೋಣ. ಇದು ಆ್ಯಕ್ಚುಲಿ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಒಂದು ವಾಟರ್ ಬಾಟ್ಲ್ ಇದೆಯಲ್ಲ, 800 ರೂಪೀಸ್ ಈ ವಾಟರ್ ಬಾಟಲ್. ಅಪ್ಪ ಏನು ಮಗ ಕೇಳಿದ್ದು ಅಪ್ಪ ಕುಡಿಸ್ಬೇಕು ಆ ಥರ ಹಾಡ್ತಾರೆ. ನಾನು ಈ ಬಾಟ್ಲು ಬೇಡ ಅನ್ನೋಕ್ಕೆ, ಇದೇ ಬೇಕು ಅನ್ನೋಕ್ಕೆ. ಸೊ ನೋಡಿ ಈ ರೀತಿ ಓಪನ್ ನೋಡಿ, ಹೀಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಲಿಟಿ. ಲಾಸ್ಟ್ ಇಯರ್ ಟಪರ್ವೇರ್ ತೊಗೊಂಡೋಗ್ತಾ ಇದ್ದ. ಸೊ ದಿಸ್ ಇಯರ್ ಈ ಒಂದು ವೈಲ್ಡ್ ಕ್ರಾಫ್ಟು ಇದೇ ತೊಗೊಂಡಿದ್ದಾರೆ ನೋಡಿ. ಇಲ್ಲೇ ಇದೆ ಕಾಸ್ಟು 850 ರೂಪೀಸ್. 700 ml ವಾಟರ್ ಬಾಟಲ್, ಬ್ಲ್ಯಾಕ್ ಕಲರ್. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ಉಲ್ಲಾಸ್? ಏನು ಇಷ್ಟ ಆಯ್ತು ಇಷ್ಟರಲ್ಲಿ? ವಾಟರ್ ಬಾಟಲ್. ಇಷ್ಟು ನೀರು ಖಾಲಿ ಮಾಡ್ಕೊಬರ್ಬೇಕು ಸ್ಕೂಲಲ್ಲಿ. ಮಾಡ್ಕೊಬಂದಿಲ್ಲ ಅಂದರೆ ಬೈರಿ. ಇಲ್ಲ ಮಾಡ್ಕೊಬರ್ತಾನೆ ನನ್ನ ಮಗ. ಯಾಕಂದರೆ ಇಷ್ಟು ನೀರು ಕುಡಿಲೇಬೇಕಲ್ವಾ, ಶಕ್ತಿ ಬರಬೇಕು, ಸ್ಟ್ರೆಂತ್ ಬರಬೇಕು. ಸೊ ನೆಕ್ಸ್ಟು
ಕಿಟ್ಟು ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಇದು 5,000 ಅಂತ ಕಿಟ್ಟು. ನಾವು ಇಷ್ಟೆಲ್ಲ ತೊಗೊಂಡ್ವಲ್ಲ ಅದಕ್ಕೋಸ್ಕರ 1,200 ರುಪೀಸ್ಗೆ ಆಫರಲ್ಲಿ ಈ ಒಂದು ಕಿಟ್ನ ಕೊಟ್ಟಿದ್ದಾರೆ. 2 ಜಿಪ್ ಇದೆ, ಅದು ತೋರಿಸೋಲ್ಲ. ಆ ಜಿಪ್ ಸೇರಿದ್ರೆ 3 ಜಿಪ್ ಆಗುತ್ತೆ. ಸೊ ನೋಡಿ ಈ ರೀತಿ ಇದೆ. ಸೊ ಯಾವುದಾದ್ರೂ ಫಂಕ್ಷನ್ನು ಅದು ಇದು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ. ಓಕೆ, ಟ್ರಾಲಿನೂ ಇದೆ ಅಂತ ಹೇಳ್ತಿದ್ದೆ ನಾನು. ಸೊ ಟ್ರಾಲಿ ಮಾಡಿಕೊಂಡು ನಾವು ಹೋಗ್ಬೋದು. ನೋಡಿ ಇದಿಷ್ಟು ಇವತ್ತು ಇವನಿಗೆ ಶಾಪಿಂಗು, ಆಚೆ ಊಟ. ಖುಷಿನಾ? ಖುಷಿ. ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಖುಷಿನೇ ಅಲ್ವಾ? ಓಕೆ, ಥ್ಯಾಂಕ್ಸ್ ಅಲ್ಲ ನಿಮ್ಮ ಅಪ್ಪನಿಗೆ. ಸೊ ಇಷ್ಟೇ ಇವತ್ತಿನ ಲಾಗು. ನೋಡಿ ಎಲ್ಲ ಶಾಪಿಂಗು ಮುಗೀತು. ಸೊ ಊಟನೂ ಮುಗಿಸ್ಕೊಂಡು ಆಚೆನೆ ಬಂದ್ವಿ. ಹೀಗೇನಿದ್ರು ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋದು. ಫಸ್ಟ್ ಡೇ ಎಕ್ಸೈಟ್ಮೆಂಟ್ ಇದೆಯಾ? ಜಾಸ್ತಿ. ಬೇಜಾರಿದೆಯಾ? ಈಗ ಹೋಗ್ಬೇಕು ಅಂತ ಖುಷಿ ಇದೆಯಾ? ಖುಷಿ ಇದೆ. ಯಾಕೆ ಹೇಳು, ನಿಜ ಹೇಳು, ಪರವಾಗಿಲ್ಲ. ಯಾಕಂದ್ರೆ ಮ್ಯಾಮ್ ಚೆನ್ನಾಗಿದ್ದಾರೆ. ನಂಗೆ ಗೊತ್ತು ಮ್ಯಾಮ್ ಸಿಂಗಿಂಗ್ ಕ್ಲಾಸ್ ಇದೆ, C ಸೆಕ್ಷನ್ ಅಲ್ಲ, ನಾನು ಸೈಡಲ್ಲೇ ಕ್ಲಾಸ್ ಇದೆ. ಚೀಗು ಕಾಟ ತಪ್ಪದೆ. ಯಾ ಚೀಗು ಕಾಟ? ಚೀಗುದು ಅವನು ನಿಮ್ಮ ತಮ್ಮ. ಪಾಪ ಕಣೋ. ನೋಡಿ ನೋಡಿ, ಚೀಕು ಕಾಟ ತಪ್ಪು ತಂದೆ ಸ್ಕೂಲ್ಗೆ ಹೋದ್ರೆ. ಓಕೆ, ಸೂಪರ್. ಖುಷಿನಾ? ಬಾಯ್ ಹೇಳಿ ಎಲ್ಲರಿಗೂ. ಮತ್ತೆ ಬೆಳಿಗ್ಗೆ ಸಿಗೋಣ. ಸ್ಕೂಲ್ ಯೂನಿಫಾರ್ಮಲ್ಲಿ ತೋರಿಸ್ತೀನಿ ನೀನು. ಓಕೆನಾ? ಬಾಯ್ ಬಾಯ್. ಓಪನ್ ಮಾಡು. ಸೊ ಈಗ ಇದೊಂದು ಸ್ವಲ್ಪ ಟ್ಯಾಕ್ಸು. ಸುಮ್ಮನೆ ರಫ್ ನೋಟ್ ಥರ. ಸ್ಕೂಲಲ್ಲಿ ರಿವಿಷನ್ ಮಾಡಿದ್ವಿ. ಇದು ಪೆನ್ಸಿಲ್. ಕೆಳಗಡೆ ತೋರಿಸು. ಪೆನ್ಸಿಲ್ ಬಾಕ್ಸ್. ಇದು ಸ್ಕೇಲ್. ಗೊತ್ತಿಲ್ಲ. ಸ್ಕ್ಯಾನ್. ನೆಕ್ಸ್ಟ್. ಇದು ಸ್ಕೇಲ್. ಓಕೆ. ಇದು ರಬ್ಬರ್ಸ್. ಎರೇಸರ್. ರಬ್ ಡಾಮ್ಸ್. ಇದು ಶಾರ್ಪ್ನರ್, ಪೆನ್ಸಿಲ್ ಶಾರ್ಪ್ನರ್. ಇದು ಶಾರ್ಪ್ನರ್. ಬೇಗ ಬೇಗ ತೆಗಿಯೋ. ಪೆನ್ ಪೆನ್ಸಿಲ್. ಇದು ಸ್ಟಾಪ್ಲರ್. ಇದು ಫೆವಿಕಾಲ್ ಸ್ಟಿಕ್. ಇದು ಶಾರ್ಪ್ನರ್. ಜಾಲಿ ಜಾಲಿ ಉಲ್ಲಾಸ. ಇದು ಪಿನ್. ಸ್ಟಾಪ್ಲರ್ ಪಿನ್. ನೆಕ್ಸ್ಟ್. ಸ್ಟಾಪ್ಲರ್. ಆಮೇಲೆ ಇದು ಬೈಂಡಿಂಗ್ ಕವರ್. ರಾಪರ್. ಯಾವಾಗ ರ್ಯಾಪ್ ಮಾಡೋದು? ಯಾವಾಗಂದ್ರೆ ಸ್ಕೂಲ್ ಟೈಮಲ್ಲಿ ಬುಕ್ಗೆ ಹಾಕ್ಬೋದು. ಓಕೆ, ಎಲ್ಲ ಜೋಡಿಸ್ಕೊ. ಫಸ್ಟ್ ಎಲ್ಲ ತೋರಿಸು, ಮುಂದೆ ನಮ್ಮ ವ್ಯೂವರ್ಸಿಗೆ ತೋರಿಸು ಏನೆಲ್ಲ ತಗೊಂಡಿದ್ಯಾ ನೀನು. ಸೊ ನೋಡಿ ನೋಡಿ, ಪೆನ್ಸಿಲ್, ಶಾರ್ಪ್ನರ್, ಪೆನ್ಸಿಲ್, ಎರೇಸ್. ಆ್ಯಕ್ಚುಲಿ ಇದೆಲ್ಲ ಒಂದು ಸ್ವಲ್ಪ ಸ್ಕೂಲಲ್ಲೇ ಕೊಡ್ತಾರೆ. ಈಗ ಸದ್ಯಕ್ಕೆ ಎಮರ್ಜೆನ್ಸಿ ಇರಲಿ ಮನೇಲೂ ಸಹ ಅಂತ ಹೇಳಿ ಈ ರೀತಿ ತಗೊಂಡು ಅವರಪ್ಪ ಬಂದಿದ್ದಾರೆ. ಸೊ ಈಗ ಜೋಡಿಸ್ಕೊಳಪ್ಪ ಪೌಚಲ್ಲಿ. ಫಸ್ಟ್ ಸ್ಕೇಲು, ಪೆನ್ಸಿಲ್ 2 ಎತ್ಕೋಬೇಕು. ಓನ್ಲಿ 2. ನೋ, ಎಷ್ಟು ಪೆನ್ಸಿಲ್ ಇದ್ರೂ ಸಾಲಲ್ಲ ನಿನಗೆ ಅಲ್ಲ. ಪೆನ್ಸಿಲ್ ಕಲ್ತಾಕೊಬ್ಬ ಇದ್ದೇ ಆಗೋಗೈತೆ. ಅದರಲ್ಲೂ ಎರೇಸರ್ ಇದೆ. ಓಕೆ, ಫಸ್ಟ್ ಜೋಡಿಸ್ಕೊ. 2 ಪೆನ್ಸಿಲು, 1 ಸ್ಕೇಲು, 1 ಶಾರ್ಪ್ನರು, ಎರೇಸರ್. 2. ಓನ್ಲಿ 2. ಪೆನ್ಸಿಲ್ ತೊಗೊಂಡೋಗ್ತೀಯಲ್ಲ ಅದಕ್ಕೆ. ಪೆನ್ಸಿಲ್ ಬೇಡವಾ? ಪೆನ್ಸಿಲ್ ಬೇಡ ಅಂದರೆ ಅದೇ ಎತ್ಕೊಂಡೋಗು. ಬೇಗ ಬೇಗ ಜೋಡಿಸು. ಆಮೇಲೆ ಓಪನ್ ಮಾಡೋ. ಬೇಡ ಹಂಗೆ ಇಟ್ಕೋ.
2 ಎರೇಸರ್ ಎತ್ಕೋ, 2 ಶಾರ್ಪ್ನರ್ ತಗೋ, ಒಂದು ಸ್ಕೇಲ್, ಶಾರ್ಪ್ನರ್ ಆಯಿತಾ? ಓಕೆ, ಮುಗೀತು. ಪೌಚ್ ಕ್ಲಾಸ್, ಇದಿಷ್ಟು ಮನೇಲಿಡೋದು. ನಿನಗೆ ಎಷ್ಟಿದ್ರು ಸಾಲಲ್ವಲ್ಲ. ಸೊ ಪೌಚ್ ರೆಡಿ. ಈ ಪೌಚ್ ಈ ವರ್ಷ ಪೂರ್ತಿ ಮೇಂಟೈನ್ ಮಾಡಬೇಕು. ಜಾಸ್ತಿ ಏನಾದ್ರು ಗಲೀಜು ಮಾಡ್ಕೊಂಡು ಬಂದು ಅದಕ್ಕೆ ಎಲ್ಲ ಬ್ಲ್ಯಾಕ್ ಕೊಡಿಸಿರೋದು. ಓಕೆ, ಮತ್ತೆ ಸಿಗೋಣ ಬೆಳಿಗ್ಗೆ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಪ್ಯಾಕಿಂಗ್ ಮಾಡೋದು ಬೆಳಗ್ಗೆ ಎದ್ದೊಳೋಷ್ಟೆಲ್ಲ ಆಗಲೇ ಟೈಮು 8:15 8:20 ಆಗೋಗಿತ್ತು. ಸೊ ನೋಡಿ, ನನ್ನ ಮಗ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ತುಂಬ ಖುಷಿಯಿಂದ ಹೋಗ್ತಾನೆ. ನಾನು ಯಾವತ್ತಾದರೂ ಬೇಜಾರಾದಾಗ ಮಾತ್ರ ಅವನು ಹೋಗಲ್ಲ ಅಂತ ಹೇಳೋದು. ಇವತ್ತು ಫಸ್ಟ್ ಡೇ ಅಲ್ವಾ, ತುಂಬ ಎಕ್ಸೈಟ್ಮೆಂಟ್ ಬೇರೆ ಇದ್ದಾನೆ. ಸೊ ಉಲ್ಲಾಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ಅವನದು ಏನಿದೆ ಅವನ ಎಜುಕೇಷನು ಅವನು ಅಂದ್ಕೊಂಡಂಗೆ ಆಗಲಿ. ಸೊ ಯಾರೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಮತ್ತೆ ರಿಓಪನ್ ಆಗಿದೆ, ಎಲ್ಲ ಪೇರೆಂಟ್ಸ್ಗೂ ತಲೆನೋವು ಕಮ್ಮಿ ಆಗಿರುತ್ತೆ ಸದ್ಯಕ್ಕೆ. ಸೊ ಎಲ್ಲ ಮಕ್ಳಿಗೂ ಸಹ ಗುಡ್ ಲಕ್ ತಿಳಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.